ಸ್ಕ್ಯಾನಿಂಗ್ ರಿಪೋರ್ಟ್, ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನೀವು ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀರಾ. ಸೊ ಅಲ್ಲಿಂದ ಹಿಡಿದು ನಿಮ್ಗೆ 9 ಮಂತ್ ವರೆಗೂ ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ತಾನೆ ಇರುತ್ತೆ. ಅದರಲ್ಲಿ ನೀವು ನೋಡ್ಕೋಬೇಕಾಗಿರೋದು FHR, ಫೇಟಲ್ ಹಾರ್ಟ್ ರೇಟ್ ಅಂತ ಇರುತ್ತೆ. ಆ ಒಂದು FHR ರೇಟ್ ಅನ್ನ ನೀವೇನಾದ್ರೂ ನೋಡ್ಕೊಂಡು ಅದರಲ್ಲಿ ನಿಮ್ಗೆ 160ಕ್ಕಿಂತ ಕಡಿಮೆ, ಮತ್ತೆ ಫಸ್ಟ್ ನಿಮ್ಗೆ 158 ಇತ್ತು, 156 ಇತ್ತು, 140 ಇತ್ತು, ಈ ರೀತಿಯಾಗಿ ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಲೆವೆಲ್ ಅಲ್ಲಿ ನಿಮ್ಮ ಒಂದು FHR ರೇಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಾಯ್ ಬೇಬಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಈ ವಿಡಿಯೋದಲ್ಲಿ ತುಂಬಾನೇ ಪ್ರಮುಖವಾದ ವಿಷಯನ ಹೇಳ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ಯೂಸ್ ಆಗುವಂತ ವಿಷಯನೇ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಅಂದ್ರೆ ಪ್ರೆಗ್ನೆಂಟ್ ಇರ್ತಾರಲ್ಲ, ಪ್ರೆಗ್ನೆಂಟ್ ವುಮೆನ್ಗೆ ಸೊ ನಿಮ್ಮ ಗರ್ಭದಲ್ಲಿ ಹೆಣ್ಮಗು ಇದೆಯಾ ಗಂಡ್ ಮಗು ಇದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ನಾನು ಹೇಳುವಂತಹ ಸೊ ಚೇಂಜಸ್ ನಿಮ್ಮ ಒಂದು ದೇಹದಲ್ಲಿ ಆಯ್ತು ಅಂತ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಯಾವ ಮಗು ಆಗುತ್ತೆ ಅಂತ ಹೇಳಿ ತಿಳ್ಕೊಬಹುದು. ನಾನು ಈ ವಿಡಿಯೋದಲ್ಲಿ ಗಂಡ್ ಮಗು ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಬದಲಾವಣೆಗಳೇನಾಗುತ್ತೆ, ನಿಮ್ಗೆ ಏನೇನು ಲಕ್ಷಣಗಳು ಕಾಣಿಸುತ್ತೆ, ನಿಮ್ಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ, ಬಾಯ್ ಬೇಬಿ ಸಿಂಪ್ಟಮ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ನಿಮ್ಮ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಸೊ ಯಾವ ರೀತಿಯಾದಂತ ಲಕ್ಷಣಗಳು ನಿಮ್ಗೆ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಾರೆ ಸೊ ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದ್ ಪಾಯಿಂಟ್ ಹೇಳೋದಾದ್ರೆ, ಸೊ ಈ ಒಂದು ಲಿಂಗ ಪತ್ತೆ ಮಾಡೋದು ಕಾನೂನು ಬಾಹಿರ ಆಗಿರುತ್ತೆ. ಇದು ಜನಪ್ರಿಯ ಆಧಾರಿತದ ಮೇಲೆ ನಾವು ಹೇಳ್ತಿರೋದು. ಹಾಗೆ ನನಗೂ ಕೂಡ ಬಾಯ್ ಬೇಬಿ ಆಗಿರೋದ್ರಿಂದ ನನ್ನ ಒಂದು ಏನೇನ್ ಲಕ್ಷಣಗಳು ನನಗೆ ಕಾಣಿಸ್ಕೊಂತು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನನ್ನ ಸ್ವಂತ ಅಭಿಪ್ರಾಯ ಹಾಗೂ ಜನಪ್ರಿಯ ಅಭಿಪ್ರಾಯ ಎರಡನ್ನು ಸೇರಿಸಿ ಬೇರೆ ಬೇರೆ ಸೋರ್ಸಸ್ ಬೇರೆಯವ್ರಿಗೂ ಕೂಡ ಆಗಿರುತ್ತಲ್ಲ, ಸೊ ಬಾಯ್ ಬೇಬಿ ಅವ್ರದನ್ನೆಲ್ಲ ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇರೋದು. ಯಾವುದೇ ರೀತಿಯಾದಂತಹ ಪರ್ಸನಲ್ ಆತರ ಎಲ್ಲ ಏನು ಇಲ್ಲ. ಸೊ ನಿಮ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಯಾರಿಗಾದ್ರೂ ಒಂದು ಸಣ್ಣ ಇದಿರುತ್ತಲ್ವಾ, ಸೊ ನನ್ಗೆ ಯಾವ ಮಗು ಆಗುತ್ತೆ ಅಂತ ಹೇಳಿ ಚೆಕ್ ಅಂದ್ರೆ ನನ್ಗೆ ಯಾವ ಮಗು ಆಗ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಆಸೆ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಸೊ ಬನ್ನಿ ಫ್ರೆಂಡ್ಸ್, ನಾನು ಹೇಳೋಂತ ಪಾಯಿಂಟ್ಸ್ ಗಳು ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಕಾಣಿಸ್ತು ಅಂದ್ರೆ ನಿಮ್ಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಫಸ್ಟ್ ಪಾಯಿಂಟ್ ಬಂತು ಅಂತ ಅಂದ್ರೆ ನಿಮ್ಮ ಒಂದು ಹೊಟ್ಟೆಯ ಆಕಾರ, ಬೆಲ್ಲಿ ಶೇಪ್. ನಿಮ್ಮ ಬೆಲ್ಲಿ ಶೇಪ್ ಯಾವ ತರ ಇರ್ಬೇಕು ಅಂತ ಅಂದ್ರೆ ಕೆಳಗಡೆ ಬಿದ್ದಿರೋ ಹಾಗೆ ಇರ್ಬೇಕಾಗುತ್ತೆ. ಸೊ ನೀಟಾಗಿ ಹೊಟ್ಟೆ ಇರೋದಿಲ್ಲ, ಕೆಳಗಡೆ ಎಲ್ಲ ತೂಕನು ಕೆಳಗಡೆ ಬಿದ್ದಿರೋ ಹಾಗೆ, ಜೋತು ಬಿದ್ದ ಹೊಟ್ಟೆ ಹಾಗೆ ನಿಮ್ಗೆ ಇರುತ್ತೆ. ಆತರ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಸೊ ನಿಮ್ಗೆ ಗಂಡು ಮಗು ಆಗುತ್ತೆ, ಬಾಯ್ ಬೇಬಿ ನನ್ನ ಹೊಟ್ಟೆಲಿದೆ ಅಂತ ನಿಮ್ಗೆ ತಿಳ್ಕೊಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬಂತು ಅಂತ ಅಂದ್ರೆ ನಿಮ್ಮ ಮುಖ ಲಕ್ಷಣ. ನಿಮ್ಮ ಮುಖ ಲಕ್ಷಣ ಯಾವ ತರ ಇರ್ಬೇಕು ಅಂತಂದ್ರೆ ನೀವು ಕಳಕಳೆಯಾಗಿ ಇರೋದಿಲ್ಲ, ನಿಮ್ಮ ಮುಖನೇ ಚೇಂಜಸ್ ಆಗುತ್ತೆ. ಓಕೆನಾ. ಇಲ್ಲಿ ಕತ್ತತ್ರ ಎಲ್ಲ ಕಪ್ಪಾಗುವಂಥದ್ದು, ಮತ್ತೆ ಈ ಮೂಗತ್ರ ಮೂಗೆಲ್ಲ ದಪ್ಪ ಆಗುವಂಥದ್ದು, ಪಿಂಪಲ್ಸ್ ಆಗುವಂಥದ್ದು, ಕೆಲವರು ಬಾಡಿ ಕಲರೇ ಚೇಂಜ್ ಆಗೋಗ್ತಾರೆ, ಬ್ಲ್ಯಾಕ್ ಆಗೋಗ್ತಾರೆ, ಒಬ್ಬೊಬ್ರು ವೈಟ್ ಆಗೋಗ್ತಾರೆ. ಈ ರೀತಿಯಾಗಿ ಚೇಂಜಸ್ ಆಗುತ್ತೆ. ನಿಮ್ಮ ಮುಖ ಲಕ್ಷಣನ ನೀವು ಕಳ್ಕೊತೀರಾ. ಓಕೆನಾ. ಆ ರೀತಿ ನೀವೇನಾದ್ರು ಕಳ್ಕೊಂಡ್ರಿ ಅಂತ ಅನ್ನೋದಾದ್ರೆ ಸೊ ಆಗ ನಿಮ್ಗೆ ಬಾಯ್ ಬೇಬಿ ಆಗುತ್ತೆ ಅನ್ನೋ ಲಕ್ಷಣ ನಿಮ್ಗೆಲ್ಲ ಕಾಣಿಸುತ್ತೆ. ಆಗ ನೀವು ತಿಳ್ಕೊಬೋದಾಗಿರುತ್ತೆ ನಿಮ್ಗೆ ಗಂಡ್ ಮಗು ಅಂತ. ಇದು ಸೆಕೆಂಡ್ ಮಂತ್ ಆಗಿರುತ್ತೆ. ಥರ್ಡ್ ಮಂತ್ ಬಂತು ಅಂದ್ರೆ ನಿಮ್ಗೆ ಕ್ರೇವಿಂಗ್ಸ್. ಸೊ ನಿಮ್ಗೆ ಆಸೆಗಳು, ಕ್ರೇವಿಂಗ್ಸ್ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಸ್ವಲ್ಪ ಉಪ್ಪು ಖಾರದ ಕಡೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ. ಅಂದ್ರೆ ಸ್ವೀಟ್ ಇಷ್ಟ ಇಲ್ಲ ಅಂತಲ್ಲ, ಕಡಿಮೆ, ತುಂಬಾ ಕಡಿಮೆ, ಬಟ್ ಖಾರ, ಉಪ್ಪು ಖಾರ ತಿನ್ನೋದ್ರಲ್ಲಿ ನಿಮ್ಗೆ ಅತಿ ಹೆಚ್ಚಾಗಿ ಅಂದ್ರೆ ಅತಿ ಹೆಚ್ಚಾಗಿ ನಿಮ್ಗೆ ಇಷ್ಟ ಇರುತ್ತೆ. ಸೊ ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ನಿಮ್ಗೆ ಆಸೆ ಇರುತ್ತೆ, ಅದನ್ನ ತಿನ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇದು ನಿಮ್ಗೆ ಕ್ರೇವಿಂಗ್ಸ್ ಥರ್ಡ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂತು ಅಂದ್ರೆ ನಿಮ್ಮ ಮೂಡ್ ಸ್ವಿಂಗ್ಸ್. ಮೂಡ್ ಸ್ವಿಂಗ್ಸ್ ಯಾವ ತರ ಇರುತ್ತೆ ಅನ್ನೋದಂದ್ರೆ ನಾರ್ಮಲ್ ಆಗಿರುತ್ತೆ, ಯಾವುದೇ ರೀತಿಯಾದಂತಹ ಮೂಡ್ ಸ್ವಿಂಗ್ಸ್ ಇರೋದಿಲ್ಲ, ಅತಿ ಕಡಿಮೆ ಆಗಿರುತ್ತೆ. ಇರುತ್ತೆ ಮೂಡ್ ಸ್ವಿಂಗ್ಸ್, ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೂ ಮೂಡ್ ಸ್ವಿಂಗ್ ಇರುತ್ತೆ, ಬಟ್ ಕಡಿಮೆ ಇರುತ್ತೆ. ಓಕೆನಾ. ಸೊ ಇದು ನಿಮ್ಗೆ ನೀವು ಗಮನಿಸಬೇಕಾದಂತ ವಿಷಯ. ನೆಕ್ಸ್ಟ್ ವಾಮಿಟಿಂಗ್ ಬರೋದಾಗಿ, ಟಯರ್ಡ್ ಆಗಿರ್ಬೋದು, ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು. ವಾಮಿಟಿಂಗ್, ಮಾರ್ನಿಂಗ್ ಸಿಕ್ನೆಸ್, ಟಯರ್ಡ್, ಈ ಮೂರು ಮತ್ತೆ ಮೂಡ್ ಸ್ವಿಂಗ್ಸ್ ಎಲ್ಲಾನು ಅತಿ ಕಡಿಮೆ ಇರುತ್ತೆ, ಬಟ್ ಅತಿ ಕಡಿಮೆ ಆಗಿರುತ್ತೆ. ಜಾಸ್ತಿ ಇರೋರ್ಗೆ ಹೆಣ್ಮಗು ಆಗುತ್ತೆ, ಕಡಿಮೆ ಇರೋರ್ಗೆ ವಾಮಿಟಿಂಗ್ ಅಂತೂ ನನ್ಗಂತೂ ಕೂಡ ವಾಮಿಟಿಂಗ್ ಆಗ್ಲೇ ಇಲ್ಲ. ಸೊ ಬಾಯ್ ಬೇಬಿಗೆ ಆಗುತ್ತೆ, ಬಟ್ ಕಡಿಮೆ ಆಗುತ್ತೆ, ತುಂಬಾ ಆಗಲ್ಲ. ಆದ್ರೆ ಒಂದ್ 3 ಮಂತ್ಸ್ ಆಗಿ ಬಿಟ್ಬಿಡುತ್ತೆ. ಒಬ್ರೊಬ್ರಿಗೆ 9 ಮಂತ್ಸ್ ಆತರ ಎಲ್ಲ ಏನು ಆಗೋದಿಲ್ಲ, ಕಡಿಮೆ ವಾಮಿಟಿಂಗ್ ಇರುತ್ತೆ, ಸುಸ್ತು ಕೂಡ ಕಡಿಮೆನೆ ಇರುತ್ತೆ. ನೀನ್ ಫೈನಲ್ ಸ್ಟೇಜ್ ಅಲ್ಲಿ ನಾರ್ಮಲ್ ಸುಸ್ತಾಗುತ್ತಲ್ಲ ಅದೆಲ್ಲ ಆಗುತ್ತಷ್ಟೇ, ಸುಸ್ತಾಗದೇ ಇಲ್ಲಪ್ಪ, ಆಗದೇ ಇಲ್ಲ ಅನ್ನೋ ತರ ಏನು ಇಲ್ಲ. ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೆ ಸುಸ್ತಾಗಿ ಆಗುತ್ತೆ, ಬಟ್ ಕಡಿಮೆ.
ನಾನು ಹೇಳುವಂತ ವರ್ಡ್ ಅನ್ನ ಕಡಿಮೆ ಅಂತ ಹೇಳ್ತಾ ಇದ್ದೀನಿ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇದೆಲ್ಲಾನು ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಹಾಗೇನೆ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ವಾಮಿಟಿಂಗು, ಟೈರ್ಡ್ನೆಸ್ ಎಲ್ಲ ಕಡಿಮೆ ಇರುತ್ತೆ, ಜಾಸ್ತಿ ಇರೋದಿಲ್ಲ, ಬಾಯ್ ಬೇಬಿ ಆಗುತ್ತೆ ಅನ್ನೋದಾದ್ರೆ. ಓಕೆನಾ. ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ರ್ಯಾಶಸ್, ಓಕೆ, ಅಂದ್ರೆ ನಿಮ್ಮ ಬಾಡಿಯಲ್ಲಿ ರ್ಯಾಶಸ್ ಅದೆಲ್ಲಾನು ಅತಿ ಕಡಿಮೆ ಆಗಿರುತ್ತೆ. ಈ ಕೆರೆತ ಆಗಿರ್ಬೋದು, ಹೊಟ್ಟೆಯಲ್ಲಿ ಚೆನ್ನಾಗಿ ಕೆರ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾರಲ್ಲ ಪ್ರೆಗ್ನೆಂಟ್ ವುಮೆನ್ಸ್, ಆ ತರದ್ದೆಲ್ಲ ಅತಿ ಕಡಿಮೆ ಪ್ರಮಾಣದಲ್ಲಿ ನಿಮ್ಗೆ ಅನ್ಸುತ್ತೆ, ಆಗುತ್ತೆ ಅತಿ ಕಡಿಮೆ. ನನ್ಗೆ ಹೊಟ್ಟೆಯಲ್ಲೇ ಹೊಟ್ಟೆನ ಕೆರ್ಕೋಬೇಕಂತ ನೀವೇನಾದ್ರು ಹೊಟ್ಟೆನ ಕೆರ್ಕೊಂಡ್ರಿ ಅಂತಂದ್ರೆ ಸ್ಟ್ರೆಕ್ಸ್ ಮಾರ್ಕ್ ಬಿದ್ಬಿಡುತ್ತೆ, ಅದು ಹೋಗೋದೇ ಇಲ್ಲ. ನನ್ಗಂತೂ ಒಂದ್ ಮಾರ್ಕ್ ಕೂಡ ಇಲ್ಲ. ಅಂದ್ರೆ ಜಸ್ಟ್ ಸುಮ್ನೆ ನೀವು ಈ ರೀತಿಯಾಗಿ ಜಸ್ಟ್ ಮಸಾಜ್ ಮಾಡ್ಕೊಬೇಕು. ನೀವು ಹಾಕಿ ಪರ್ಚೋ ತರ ಕೆರ್ಕೊಂಡ್ರೆ, ಅಂದ್ರೆ ಉಗ್ರಲ್ಲಿ ಏನಾದ್ರು ನೀವು ಈ ತರ ಕೆರಿತೀರಾ ಅಂತಂದ್ರೆ ಉಗ್ರದು ಮಾರ್ಕ್ ಬಿತ್ತು ಅಂತಂದ್ರೆ ಅದು ಹೋಗೋದೇ ಇಲ್ಲ. ಆಗ ಒಂದು ಬೆಲ್ಲಿ ಶೇಪ್ ನಿಮ್ಗೆ ಟೈಟ್ ಆಗಿರುತ್ತೆ. ಆಗ ನೀವೇನ್ ಹಿಂಗೆ ಪರ್ಚ್ಕೊಂತಿರಲ್ಲ, ಕೆರ್ಕೊಳ್ಳಲ್ಲ, ಪರ್ಚ್ಕೊಳೋದು ಚೆನ್ನಾಗಿ ನೆವೆ ಆಗುತ್ತೆ, ಪರ್ಚ್ಕೊಳೋದು ಆ ರೀತಿ ಮಾಡಕ್ ಹೋಗ್ಬೇಡಿ. ಆ ರೀತಿ ಕೆರೆತ ಎಲ್ಲ ಕಡಿಮೆ ಇರುತ್ತೆ. ನಿಮ್ಗೆ ಕಡಿಮೆ ಇದ್ದಾಗ ನೀವು ನೋಡ್ಕೋಬೇಕು, ನನ್ಗೆ ಗಂಡ್ ಮಗು ಆಗುತ್ತೆ ಅನ್ನೋದು ನೀವು ಸ್ಪಷ್ಟನೆ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ರೀತಿಯಾದಲ್ಲಿ ನಿಮ್ಗೆ ಆಯ್ತು ಅನ್ನೋದಾದ್ರೆ ಸೊ ಗಂಡ್ ಮಗು ಆಗುತ್ತೆ. ನೆಕ್ಸ್ಟ್ ಬಂತು ಅಂತಂದ್ರೆ ಇದೆಲ್ಲ ನಿಮ್ಮ ದಿನನಿತ್ಯ ನೋಡ್ಕೊಳ್ಳೋ ಅಂತದ್ದು. ನೆಕ್ಸ್ಟ್ ನಿಮ್ಗೆ ಸ್ಕ್ಯಾನಿಂಗ್ ರಿಪೋರ್ಟ್. ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣನೇ ನೀವು ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀರಾ. ಸೊ ಅಲ್ಲಿಂದ ಹಿಡಿದು ನಿಮ್ಗೆ 9 ಮಂತ್ ವರ್ಗು ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ತಾನೆ ಇರುತ್ತೆ. ಅದರಲ್ಲಿ ನೀವು ನೋಡ್ಕೋಬೇಕಾಗಿರೋದು FHR, ಫೇಟಲ್ ಹಾರ್ಟ್ ರೇಟ್ ಅಂತ ಇರುತ್ತೆ. ಆ ಒಂದು FHR ರೇಟ್ ಅನ್ನ ನೀವೇನಾದ್ರೂ ನೋಡ್ಕೊಂಡು ಅದರಲ್ಲಿ ನಿಮ್ಗೆ 160ಕ್ಕಿಂತ ಕಡಿಮೆ, ಮತ್ತೆ ಫಸ್ಟ್ ನಿಮ್ಗೆ 158 ಇತ್ತು, 156 ಇತ್ತು, 140 ಇತ್ತು, ಈ ರೀತಿಯಾಗಿ ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಲೆವೆಲ್ ಅಲ್ಲಿ ನಿಮ್ಮ ಒಂದು FHR ರೇಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಾಯ್ ಬೇಬಿ ಆಗುತ್ತೆ ಅನ್ನೋ ಚಾನ್ಸಸ್ ತುಂಬಾನೇ ಅತಿ ಹೆಚ್ಚಾಗಿರುತ್ತೆ. 90% ನೀವು ನಂಬ್ಕೋಬಹುದಾಗಿರುತ್ತೆ. ಇದೆಲ್ಲ ಒಂದ್ ಸೈಡ್ ಅಂದ್ರೆ ಇದು ಒಂದ್ ಸೈಡ್ಗೆ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ನಂಬ್ಕೋಬಹುದು. FHR ರೇಟ್ ಅನ್ನ ಕಂಪ್ಲೀಟ್ ಆಗಿ ನೀವು ನೋಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ನಿಮ್ಗೆ ಬಾಯ್ ಬೇಬಿ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೆಲ್ಲ ನಾನು ಏನೇನ್ ಹೇಳದ್ನಲ್ಲ, ಈ ಪಾಯಿಂಟ್ಸ್ ಎಲ್ಲಾನು ಇದೆಲ್ಲ ಜನಪ್ರಿಯ ಆಧಾರದ ಮೇಲೆನೆ ಇರುವಂತದ್ದು. ತುಂಬಾ ಜನಕ್ಕೆ ಈ ರೀತಿ ಆಗಿರೋದ್ರಿಂದ ನನ್ಗೂ ಕೂಡ ಆಗಿರೋದ್ರಿಂದ ನಾನು ನಿಮ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಶೇರ್ ಮಾಡಿ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.